ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಿಗ್ ಬಾಸ್ ನಲ್ಲಿ ಇದುವರೆಗೆ ಯಾರೆಲ್ಲ ರನ್ನರ್ ಅಪ್ ಆಗಿದ್ದಾರೆ, ಯಾವ ಜಿಲ್ಲೆಯವರು, ಸೆಕೆಂಡ್ ಬಂದು ಹೆಚ್ಚು ಕ್ಯಾಶ್ ಪ್ರೈಸ್ ಗೆದ್ದಿದ್ದು ಯಾರು, ಈಗ ಏನು ಕೆಲಸ ಮಾಡ್ತಿದ್ದಾರೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಸೀಸನ್ 1 ಅರುಣ್ ಸಾಗರ್. ಫ್ರೆಂಡ್ಸ್, 2013ರಲ್ಲಿ ನಡೆದ ಬಿಗ್ ಬಾಸ್ ಮೊದಲ ಸೀಸನ್ ನಲ್ಲಿ ಅರುಣ್ ಸಾಗರ್ ರನ್ನರ್ ಅಪ್ ಆಗಿದ್ರು. ಇವರಿಗೆ ಕ್ಯಾಶ್ ಪ್ರೈಸ್ ಸಿಕ್ಕಿರ್ಲಿಲ್ಲ. ಕಾರಣ, ಆರಂಭದ ಸೀಸನ್ ಗಳಲ್ಲಿ ರನ್ನರ್ ಅಪ್ ಗೆ ಕ್ಯಾಶ್ ಪ್ರೈಸ್ ಕೊಡ್ತಿರ್ಲಿಲ್ಲ. ಇಂಥ ಅರುಣ್ ಸಾಗರ್ ಶಿವಮೊಗ್ಗ ಜಿಲ್ಲೆಯ ಸಾಗರದವರು. ಇವರು ನಟ, ನಿರ್ದೇಶಕ ಮತ್ತು ಕಾಮಿಡಿಯನ್ ಆಗಿದ್ದಾರೆ. ಸೀಸನ್ 2 ಸೃಜನ್ ಲೋಕೇಶ್. 2014ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 2 ನಲ್ಲಿ ಸೃಜನ್ ಲೋಕೇಶ್ ರನ್ನರ್ ಅಪ್ ಆಗಿದ್ರು. ಇವರಿಗೂ ಕ್ಯಾಶ್ ಪ್ರೈಸ್ ಸಿಕ್ಕಿರ್ಲಿಲ್ಲ. ಇಂಥ ಸೃಜನ್ ಲೋಕೇಶ್ ಹುಟ್ಟಿದ್ದು ಬೆಂಗಳೂರು ನಗರದಲ್ಲಿ. ಇವರು ನಟರಾಗಿ, ನಿರೂಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಸೀಸನ್ 3 ಚಂದನ್ ಕುಮಾರ್. 2015-16ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 3 ನಲ್ಲಿ ಚಂದನ್ ಕುಮಾರ್ ರನ್ನರ್ ಅಪ್ ಆಗಿದ್ರು. ಇವರಿಗೂ ಕ್ಯಾಶ್ ಪ್ರೈಸ್ ಸಿಕ್ಕಿರ್ಲಿಲ್ಲ. ಮೈಸೂರು ಜಿಲ್ಲೆಯವರಾದ ಚಂದನ್ ಕುಮಾರ್ ಸಿನಿಮಾ, ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದಾರೆ. ಸೀಸನ್ 4 ಕಿರಿಕೀರ್ತಿ. 2016-17ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 4 ನಲ್ಲಿ ಕಿರಿಕೀರ್ತಿ ರನ್ನರ್ ಅಪ್ ಆಗಿದ್ರು. ಇವರಿಗೂ ಕ್ಯಾಶ್ ಪ್ರೈಸ್ ಸಿಕ್ಕಿರ್ಲಿಲ್ಲ. ಆದ್ರೆ ಕಿಚ್ಚ ಸುದೀಪ್ ಪರ್ಸನಲ್ ಆಗಿ 10 ಲಕ್ಷ ಘೋಷಿಸಿದ್ರು. ಶಿವಮೊಗ್ಗ ಜಿಲ್ಲೆಯವರಾದ ಕಿರಿಕೀರ್ತಿ ಪತ್ರಕರ್ತರಾಗಿ, ನಟರಾಗಿ, ನಿರೂಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಸೀಸನ್ 5 ದಿವಾಕರ್. 2017-18ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 5 ನಲ್ಲಿ ಕಾಮನ್ ಮ್ಯಾನ್ ದಿವಾಕರ್ ರನ್ನರ್ ಅಪ್ ಆಗಿದ್ರು. ಇವರಿಗೆ 1 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು. ಇವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯಲ್ಲಿ, ಬೆಳೆದಿದ್ದು ಬೆಂಗಳೂರಿನಲ್ಲಿ. ವ್ಯಾಪಾರಿ ಆಗಿರೋ ಇವರು ಕೆಲವೊಂದು ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಸೀಸನ್ 6 ನವೀನ್ ಸಜ್ಜು. 2018-19ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 6 ನಲ್ಲಿ ನವೀನ್ ಸಜ್ಜು ರನ್ನರ್ ಅಪ್ ಆಗಿದ್ರು. ಇವರಿಗೆ 1 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು. ಇಂಥ ನವೀನ್ ಸಜ್ಜು ಮಂಡ್ಯ ಜಿಲ್ಲೆಯವರು. ಗಾಯಕರಾಗಿರೋ ಇವರು ಮ್ಯೂಸಿಕ್ ಡೈರೆಕ್ಟರ್ ಮತ್ತು ನಟ ಕೂಡ ಹೌದು. ಸೀಸನ್ 7 ಕುರಿ ಪ್ರತಾಪ್. 2019-20ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 7 ನಲ್ಲಿ ಕುರಿ ಪ್ರತಾಪ್ ರನ್ನರ್ ಅಪ್ ಆಗಿದ್ರು. ಇವರಿಗೆ 6 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು. ಇಂಥ ಕುರಿ ಪ್ರತಾಪ್ ಮೂಲತಃ ಮೈಸೂರಿನವರು. ಇವರು ಹಾಸ್ಯ ನಟ ಮತ್ತು ನಿರೂಪಕರಾಗಿ ಗುರುತಿಸಿಕೊಂಡಿದ್ದಾರೆ. ಸೀಸನ್ 8 ಕೆಪಿ ಅರವಿಂದ್. 2021ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 8 ನಲ್ಲಿ ಕೆಪಿ ಅರವಿಂದ್ ರನ್ನರ್ ಅಪ್ ಆಗಿದ್ರು. ಇವರಿಗೆ 11 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು. ಇವರದ್ದು ಉಡುಪಿ ಜಿಲ್ಲೆ. ಇಂಥ ಕೆಪಿ ಅರವಿಂದ್ ಅಂತಾರಾಷ್ಟ್ರೀಯ ಬೈಕ್ ರೇಸರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಸೀಸನ್ 9 ರಾಕೇಶ್ ಅಡಿಗ. 2022ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 9 ನಲ್ಲಿ ರಾಕೇಶ್ ಅಡಿಗ ರನ್ನರ್ ಅಪ್ ಆಗಿದ್ರು. ಇವರಿಗೆ 12 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು. ಹುಟ್ಟಿದ್ದು ಬೆಂಗಳೂರು ನಗರದಲ್ಲಿ. ಇಂಥ ರಾಕೇಶ್ ಅಡಿಗ ನಟ, ನಿರ್ದೇಶಕ ಮತ್ತು ರ್ಯಾಪರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೀಸನ್ 10 ಡ್ರೋನ್ ಪ್ರತಾಪ್. 2023-24ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 10 ನಲ್ಲಿ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿದ್ರು. ಇವರಿಗೆ 10 ಲಕ್ಷ ಕ್ಯಾಶ್ ಪ್ರೈಸ್ ಮತ್ತು ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ಕಿತ್ತು. ಬಳಿಕ ಸ್ಕೂಟರ್ ಅನ್ನ ಡೆಲಿವರಿ ಬಾಯ್ ಗೆ ಗಿಫ್ಟ್ ಕೊಟ್ರು. ಮಂಡ್ಯ ಜಿಲ್ಲೆಯವರಾದ ಡ್ರೋನ್ ಪ್ರತಾಪ್ ಡ್ರೋನ್ ಸೈಂಟಿಸ್ಟ್ ಅಂತ ಕರೆಸಿಕೊಳ್ತಾರೆ. ಇದೇ ವಿಚಾರಕ್ಕೆ ವಿವಾದ ಮಾಡಿಕೊಂಡಿದ್ದು ಉಂಟು. ಸೀಸನ್ 11 ತ್ರಿವಿಕ್ರಮ್. 2024-25ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 11ರಲ್ಲಿ ತ್ರಿವಿಕ್ರಮ್ ರನ್ನರ್ ಅಪ್ ಆದ್ರು. ಇವರಿಗೆ 15 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ತು. ಇಂಥ ತ್ರಿವಿಕ್ರಮ್ ತುಮಕೂರು ಜಿಲ್ಲೆಯ ಗುಬ್ಬಿಯವರು. ಇವರು ನಟರಾಗಿದ್ದಾರೆ. ಹೆಚ್ಚು ಬಾರಿ ರನ್ನರ್ ಅಪ್ ಆಗಿದ್ದು ಯಾವ ಜಿಲ್ಲೆಯವರು? ಬಿಗ್ ಬಾಸ್ ನಲ್ಲಿ ಹೆಚ್ಚು ಬಾರಿ ರನ್ನರ್ ಅಪ್ ಆಗಿದ್ದು ಮೈಸೂರು ಜಿಲ್ಲೆಯವರು 3 ಬಾರಿ. ಚಂದನ್ ಕುಮಾರ್, ದಿವಾಕರ್ ಮತ್ತು ಕುರಿ ಪ್ರತಾಪ್. ಇನ್ನುಳಿದಂತೆ ಬೆಂಗಳೂರು ನಗರ ಜಿಲ್ಲೆಯ ಸೃಜನ್ ಲೋಕೇಶ್ ಮತ್ತು ರಾಕೇಶ್ ಅಡಿಗ, ಶಿವಮೊಗ್ಗ ಜಿಲ್ಲೆಯ ಅರುಣ್ ಸಾಗರ್ ಮತ್ತು ಕಿರಿಕೀರ್ತಿ, ಮಂಡ್ಯದ ನವೀನ್ ಸಜ್ಜು ಮತ್ತು ಡ್ರೋನ್ ಪ್ರತಾಪ್, ಉಡುಪಿ ಜಿಲ್ಲೆಯ ಕೆಪಿ ಅರವಿಂದ್, ತುಮಕೂರಿನ ತ್ರಿವಿಕ್ರಮ್. ಸೊ ಫ್ರೆಂಡ್ಸ್, ಇದಿಷ್ಟು ಕನ್ನಡ ಬಿಗ್ ಬಾಸ್ ನಲ್ಲಿ ಇದುವರೆಗೆ ಯಾರ್ಯಾರು ರನ್ನರ್ ಅಪ್ ಆಗಿದ್ದಾರೆ, ಯಾವ ಜಿಲ್ಲೆಯವರು, ಹೆಚ್ಚು ಕ್ಯಾಶ್ ಪ್ರೈಸ್ ಗೆದ್ದಿದ್ದು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು, ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.